ದೋಷನು ನಾನು ನಿನ್ನ ದಾಸನಾಗುವೆನು, ಕರುಣೆ ತೋರಯ್ಯ ಕಾಲಡಿಗೆ ಬೀಳುವೆನು. ಬಂಧು ನೀನೇ ಬಳಗ ನೀನೇ ನನ್ನ ಬಾಳಿಗೆ, ಗುರುವು ನೀನೇ ಗುರಿಯು ನೀನೇ ನನ್ನ ಜೀವಕ್ಕೆ, ಕಾಯುವೆ ನಂಬೇಡುವೆ ನೊಂದ ಜೀವಕ್ಕೆ ನೀನೆ ನಿಜವಯ್ಯ, ಜಗದ ಜ್ಯೋತಿಯೇ ನೀನೆ ಉಸಿರಯ್ಯ. ಮಂತ್ರಾಲಯ ವಾಸ ಮಂತ್ರಾಕ್ಷತೆಯ ಹರಸ, ಗುರು ರಾಘವೇಂದ್ರ ರಾಘವೇಂದ್ರ ರಾಘವ. ಎಲ್ಲ ನನ್ನ ರಾಯರ ಮನಸ್ಸುಗಳಿಗೆ ಈ ನಿಮ್ಮ ಕೃಷ್ಣ ಮಾಡುವ ನಮಸ್ಕಾರಗಳು. ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ರಾಯರ ಪವಾಡ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಡಿಯರ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಹೇಳಲಿಕ್ಕೆ ಹೊಟ್ಟಿರ್ತಕ್ಕಂಥ ಒಂದು ಪವಾಡ ಏನಪ್ಪ ಅಂತಂದರೆ, ನಿಜವಾಗ್ಲೂ ಸುಮಾರು ಈಗ 3-4 ತಿಂಗಳ ಹಿಂದೆ ನಡೆದಂಥ ಒಂದು ಪವಾಡ ಅಂತ ಹೇಳ್ಬೋದು. ಡಿಯರ್ ಫ್ರೆಂಡ್ಸ್, ನಮ್ಮೂರು ಬಂದು ತುಮಕೂರು ಹತ್ರ ಒಂದು ಚಿಕ್ಕ ಹಳ್ಳಿ. ಆ ಹಳ್ಳಿಯಲ್ಲಿ ನಮ್ಮ ಅಕ್ಕ ಇದ್ದಾರೆ ಇವಾಗ ಸದ್ಯಕ್ಕೆ. ಅಕ್ಕ, ನಮ್ಮ ಭಾವ ಮತ್ತು ನಮ್ಮ ಅಕ್ಕನ ಮಗಳಿದ್ದಾರೆ ಅಲ್ಲಿ. ಒಂದ್ಸತಿ ಏನಾಗುತ್ತೆ ಅಂತಂದರೆ, ಅವ್ರ ಮನೆಯಲ್ಲಿ 3 ಹಸುಗಳನ್ನ ಹಾಲು ಕರೀಲಿಕ್ಕೆ ಕಟ್ಟಿದ್ದಾರೆ. ಅದರೊಳಗಡೆ ಒಂದು ಹಸುಗೆ ಏನೋ ಇದ್ದಕ್ಕಿದ್ದಂಗೆ ಹುಷಾರಿಲ್ದಂಗೆ ಆಗೋಗುತ್ತೆ. ಹಸುಗೆ ಹಾಲು ಕೊಡ್ತಾ ಇರುತ್ತೆ, ಸುಮಾರು 10 ಲೀಟ್ರ್ ಹಾಲು ಕೊಡ್ತಾ ಇರುತ್ತೆ ಬೆಳಗ್ಗೆ ಸಾಯಂಕಾಲ ಸೇರಿ. ಅದೇನಾಗುತ್ತೆ ಅಂತಂದರೆ, ಯಾವ ಮಟ್ಟಕ್ಕೆ ಹುಷಾರಿಲ್ದಂಗೆ ಆಗುತ್ತೆ ಅಂತಂದರೆ, ಅದಕ್ಕೆ ಬರೀ 3 ಲೀಟ್ರ್ ಬಂದು ನಿಂತ್ಕೊಂತಿದೆ. ಡಿಯರ್ ಫ್ರೆಂಡ್ಸ್, ಇವ್ರು ನೋಡ್ತಾರೆ, ತುಂಬ ಭಯ ಆಗ್ಬಿಡುತ್ತೆ. ಏನಪ್ಪ ಹಿಂಗಾಗೋಯ್ತು, ಏನಾಗಿದೆ ಹಸುಗೆ, ಏನೋ ಹುಷಾರಿಲ್ವ ಏನು ಅಂತೇಳಿ ಹಂಗೂ ಡಾಕ್ಟ್ರು ಇರ್ತಾರೆ. ವೆಟರ್ನರಿ ಡಾಕ್ಟ್ರನ್ನ ಕರೆದು ತೋರಿಸ್ತಾರೆ ಒಂದ್ಸತಿ. ಏನಿಲ್ಲ, ನಾರ್ಮಲ್ ಆಗೇ ಇರುತ್ತೆ, ಆರಾಮಾಗಿ ಮೇವು ತಿನ್ನುತ್ತೆ ಮತ್ತು ನಾರ್ಮಲ್ ಆಗಿರುತ್ತೆ. ಮತ್ತು ಏನಾಯಿತು, ಏನು ಜ್ವರ ಏನಿರ್ಬೋದು ಅಂದ್ಬಿಟ್ಟು ಹಂಗೂ ಒಂದು ಇಂಜೆಕ್ಷನ್ನ ಕೂಡ ಡಾಕ್ಟ್ರು ಮಾಡ್ತಾರೆ. ಆದ್ರೂ ಅದಾಗೇನೆ ಏನು ತೊಂದರೆ ಇರಲ್ಲ. ಬಟ್ ಮೇವು ತಿಂತದೆ, ಇದು ಮಾಡುತ್ತೆ, ಬಟ್ ಹಾಲು ಮಾತ್ರ ಕೊಡ್ತಾ ಇಲ್ಲ. ಡಿಯರ್ ಫ್ರೆಂಡ್ಸ್, ಏನು ಪ್ರಾಬ್ಲಮ್ ಅಂತ ಗೊತ್ತಾಗ್ತಿರಲ್ಲ. ಅದು ಸ್ವಲ್ಪ ಮೂಮೆಂಟಲ್ಲಿ ಒಂದು ಸ್ವಲ್ಪ ಮಂಕಾಗಿರುತ್ತೆ. ಹೀಗೆ ಆಗಿರುತ್ತೆ. ಡಿಯರ್ ಫ್ರೆಂಡ್ಸ್, ನಮ್ಮ ಅಕ್ಕ ಒಂದ್ಸತಿ ನನಗೆ ಹಂಗೆ ಫೋನ್ ಮಾಡ್ತಾರೆ. ಹಿಂಗೆ ಫೋನ್ ಮಾಡಿದಾಗ, ಹಿಂಗೆ ಆಗೈತಪ್ಪಿ, ಏನು ಮಾಡೋದು ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ತಾರೆ. ಎಷ್ಟು ದಿನ ಆಯಿತು, ಒಂದು 2 ದಿನ ಆಯಿತು ಅಂತ ಹೇಳಿ ನಮ್ಮ ಅಕ್ಕ ಹೇಳ್ತಾರೆ. ಅವಾಗ ನಾನು ಏನು ಹೇಳ್ತೀನಿ, ಅವಾಗ ತಾನೇ ಮಂತ್ರಾಲಯಕ್ಕೆ ಹೋಗಿ ಬಂದಿರ್ತಾರೆ. ಮಂತ್ರಾಲಯಕ್ಕೆ ಹೋಗಿ ಬಂದಾಗ ನಾನು ನಮ್ಮ ಅಕ್ಕನ ಕೇಳ್ತೀನಿ, ನೀನು ಮಂತ್ರಾಲಯಕ್ಕೆ ಹೋಗಿದ್ದೆಲ್ಲ ಮಂತ್ರಾಕ್ಷತೆ ತಗೊಂಬಂದ ಅಂತ ಕೇಳ್ತೀನಿ. ಕಣ್ಲಪ್ಪಿ, ಕೊಟ್ಟಿದ್ರು, ನಾನು ಪರ್ಸಲ್ಲಿ ಹಾಕ್ಕೊಂಡಿದ್ದೆ. ಪರ್ಸಲ್ಲಿ ಹಾಕ್ಕೊಂಡಾಗ ಇದೆಯಾ ನೋಡೋ, ಒಂದ್ಸತಿ ಚೆಕ್ ಮಾಡು ಅಂತ. ಪರ್ಸಲ್ಲಿ ಒಂದು ಅಗ್ಲೂ ಒಂದು ಕಾಳು ಕೂಡ ಮಂತ್ರಾಕ್ಷತೆ ಇರೋದಿಲ್ಲ. ಡಿಯರ್ ಫ್ರೆಂಡ್ಸ್, ಆವಾಗ ಹೇಳ್ತಾರೆ ಅವರು, ಏನೋ ಅಂತಂದು. ಇಲ್ಲ, ಪಾಪುನಿಗೆ ಕೊಟ್ಟಿದ್ದೆ, ಅಂದರೆ ನಮ್ಮ ಅಕ್ಕನ ದೊಡ್ಡ ಮಗ ಒಬ್ಬ ಇದ್ದಾನೆ ಪಾಪು, ಅವನಿಗೆ ಆಟ ಆಡೋಕೆ ಕೊಟ್ಟಿದ್ದಾರೆ. ಅವ್ನು ಏನು ಮಾಡ್ಬಿಟ್ಟವನೆ, ಎಲ್ಲ ಒದ್ರುಬಿಟ್ಟಿದ್ದಾನೆ. ಒಂದು ಕಾಳು ಕೂಡ ಅವರಲ್ಲಿ ಮಂತ್ರಾಕ್ಷತೆ ಇರೋದಿಲ್ಲ. ಆವಾಗ ನಾನು ಹೇಳ್ತೀನಿ ನಮ್ಮ ಅಕ್ಕನಿಗೆ, ನೋಡವ, ಇವಾಗ ಏನು ಮಾಡ್ತೀಯ ಅಂತಂದರೆ, ಹಸು ಹತ್ರ ಹೋಗ್ಬಿಟ್ಟು ರಾಯರನ್ನು ನೆನೆಸ್ಕೊಂಡು ಹೇಳು, ಇನ್ನು ಗುರುವಾರದಿಂದ ನಾನು ಯಾವುದೇ ಕಾರಣಕ್ಕೂ, ಯಾಕೆಂದರೆ ನಾವು ಗೌಡ ಸ್ವಲ್ಪ ನಾನ್ ವೆಜ್ ಅಂತ ತಿಂತೀವಿ. ಹಾಗಾಗಿ ನಾವು ಇನ್ನು ಮೇಲೆ ಗುರುವಾರದಿಂದ ಯಾವುದೇ ಕಾರಣಕ್ಕೂ ನಾವು ನಾನ್ ವೆಜ್ ಬಿಟ್ಟಲ್ಲ ನನ್ನಪ್ಪ. ಹೇಗಾದರೂ ಮಾಡಿ ನಮ್ಮ ಹಸುನ ಮುಂದೆ ಹೆಂಗಿತ್ತು ಹಾಗೆ ನಾರ್ಮಲ್ ಸ್ಟೇಜಿಗೆ ಬರಂಗೆ ಮಾಡಪ್ಪ ಅಂತ ಹೇಳಿ ಒಂದ್ಸತಿ ರಾಯರನ್ನೇ ಕೇಳ್ಕೊಳ್ಳವ ಅಂತ ಹೇಳ್ತೀನಿ. ಸರಿ ಅಂದ್ಬಿಟ್ಟು ಹೋಗಿ ಕೇಳ್ಕೊತಾರೆ. ಡಿಯರ್ ಫ್ರೆಂಡ್ಸ್, ಕೇಳ್ಕೊಂಡ್ರೆ ಆಮೇಲೆ ನಮ್ಮ ಅಕ್ಕನಿಗೆ ಇನ್ನೊಬ್ಳು ಚಿಕ್ಕ ಮಗಳು ಇದ್ದಾಳೆ, ಪುಷ್ಪ ಅಂತೇಳಿ. ಅವಳು ಬಂದು ರಾಯರ ಹತ್ರ ಏನಂತ ಕೇಳ್ಕೊತಾರೆ ಅಂತಂದರೆ, ನಂದು ಹಸು ಸರೋಗ್ಬಿಟ್ರೆ ರಾಘವೇಂದ್ರ, ಈ ವಾರ ಅಲ್ಲ ಮುಂದಿನ ವಾರದಲ್ಲಿ ನಿನ್ನ ಸನ್ನಿಧಾನಕ್ಕೆ ಬರ್ತೀನಪ್ಪ, ಖಂಡಿತವಾಗ್ಲೂ ಬಂದು ಸೇವೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ಕೇಳ್ಕೊತಾಳೆ. ಡಿಯರ್ ಫ್ರೆಂಡ್ಸ್, ಅದನ್ನು ಕೇಳ್ಕೊಳ್ತಿದ್ದಂಗೆ ನೋಡಿ ಮಿರಾಕಲ್ ಹೇಗಾಗುತ್ತೆ ಅಂತಂದರೆ, ನಿಜವಾಗ್ಲೂ ಇದಕ್ಕೆ ಹೇಳೋದು ರಾಯರಿದ್ದಾರೆ ಎಂದೇಳು. ಏನಾಗುತ್ತೆ ಅಂತಂದರೆ, ಅವತ್ತಿನ ದಿನ ಕಳೀತದೆ. ಅವತ್ತಿನ ದಿನ ಕಳೆದು ನೆಕ್ಸ್ಟ್ ಡೇ ಅದೇ ಥರ ಸೇಮ್ ಇರ್ತದೆ. ಅದು ನೆಕ್ಸ್ಟ್ ಡೇ ಒಂದು ದಿನ ಬಿಟ್ಟು ಇನ್ನೊಂದು ದಿನ ಬೆಳಗ್ಗೆ ಮಾಮೂಲಿ ಅದು ಹೇಗೆ 5 ಲೀಟ್ರು ಬೆಳಗ್ಗೆ ಮತ್ತು 5 ಲೀಟ್ರು ರಾತ್ರಿ ಮತ್ತು ಸಂಜೆ ಮತ್ತು ಬೆಳಗ್ಗೆ ಏನೇನು 5 ಲೀಟ್ರ್ ಕೊಡೋದು, ಅದೇ ಥರ ಮತ್ತೆ ಬ್ಯಾಕ್ ಟು 10 ಲೀಟ್ರ್ ಒಂದು ದಿನಕ್ಕೆ ಕೊಡೋವಂಥ ಮಟ್ಟಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಡಿಯರ್ ಫ್ರೆಂಡ್ಸ್, ಹಾಗಾದರೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಡಿಯರ್ ಫ್ರೆಂಡ್ಸ್, ಹಾಗೆ ಆಡಿದ ಮಾತಿನಂತೆ ನಮ್ಮ ಅಕ್ಕನ ಮಗಳು ಮಂತ್ರಾಲಯಕ್ಕೆ ಹೋಗಿ ರಾಯರ ಸೇವೆಯನ್ನು ಮಾಡಿ ರಾಯರಿಗೆ ಕೃತಜ್ಞತೆಯಿಂದ ಹೇಳ್ತಾ ಮತ್ತು ಮಂತ್ರಾಕ್ಷತೆಯನ್ನು ತಗೊಂಡು ಮತ್ತೆ ಊರಿಗೆ ಬರ್ತಾರೆ. ಡಿಯರ್ ಫ್ರೆಂಡ್ಸ್, ಅವತ್ತಿಂದ ಹಸು ಸೂಪರಾಗಿ ಹೇಗೆ ಹಾಲು ಕೊಡ್ತಿತ್ತೋ ಅದೇ ಥರ ಕೊಟ್ಕೊಂಡು
ಚೆನ್ನಾಗೈತೆ ಡಿಯರ್ ಫ್ರೆಂಡ್ಸ್. ಇದಕ್ಕೆ ಹೇಳೋದು ರಾಯರು ಬಂದು ಸರ್ವಾಂತರ್ಯಾಮಿಗಳು ಯಾವ ರೂಪದಲ್ಲಾದ್ರೂ ಬಂದು ಹೇಗಾದ್ರೂ ಬಂದು ಕಾಪಾಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೇನೆ ರಾಯರನ್ನ ಕಲಿಯುಗದ ಕಾಮಧೇನು ಅಂತ ಹೇಳಿ ಅವ್ರನ್ನ ಕರೀತಾರೆ ಡಿಯರ್ ಫ್ರೆಂಡ್ಸ್. ಅದಕ್ಕೆ ನಾನು ಹೇಳೋದೇನಪ್ಪ ಅಂದ್ರೆ ಡಿಯರ್ ಫ್ರೆಂಡ್, ನಿಜವಾಗ್ಲೂ ಮಂತ್ರಾಕ್ಷತೆನ ದಯವಿಟ್ಟು ಯಾರೂ ಕೂಡ ಅನಗತ್ಯವಾಗಿ ಈ ಥರ ಮಕ್ಳು ಕೈಗಾಗಿರ್ಬೋದು ವೇಸ್ಟ್ ಮಾಡೋದಾಗಿರ್ಬೋದು ದಯವಿಟ್ಟು ಏನೂ ಮಾಡೋಕ್ಕೆ ಹೋಗ್ಬೇಡಿ. ದಯವಿಟ್ಟು ಸೇಫ್ಟಿಯಾಗಿ ನಿಮ್ಗೆ ಎಷ್ಟು ಬೇಕೋ ಅದನ್ನ ತಲೆ ಮೇಲೆ ಒಂದು 4 ಕಾಳು ಬಾಯಲ್ಲಿ ಒಂದು 4 ಕಾಳು ಹಾಕೊಂಡು ಉಳಿದಿದ್ದಂಥದ್ದನ್ನ ಸೇಫ್ಟಿಯಾಗಿ ತೊಗೊಂಬಂದು ದಯವಿಟ್ಟು ಮನೇಲಿಡಿ. ಏನಕ್ಕಪ್ಪ ಅಂತಂದರೆ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಿಗೆ ಯಾವುದಾದ್ರೂ ತೊಂದರೆ ಮತ್ತು ತಾಪತ್ರಯಗಳು ಬಂದಾಗ ಅದನ್ನು ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ಗುರುರಾಯರು ಅದನ್ನು ನಿವಾರಣೆ ಮಾಡ್ತಾರೆ. ಅದಕ್ಕೋಸ್ಕರನೇ ದಯವಿಟ್ಟು ಮಂತ್ರಾಕ್ಷತೆನ ಯಾರೂ ಕೂಡ ಪೋಲು ಮಾಡಕ್ಕೆ ಹೋಗಬೇಡಿ. ಯಾಕೆಂದರೆ ಮಂತ್ರಾಕ್ಷತೆ ಮಹಿಮೆ ಅಷ್ಟಲ್ಲ, ತುಂಬ ಅಪಾರವಾದಂಥ ಮಂತ್ರಾಕ್ಷತೆ ಮಹಿಮೆ. ನೀವು ಪ್ರತಿಯೊಂದು ಇಂದಿನ ಸಂಚಿಕೆಯಲ್ಲಿ ನೋಡಿ, ನನ್ನ ಮಗಳಿಗೆ ಆದಕ್ಕಂಥದ್ದರಿಂದಲೂ ಮಂತ್ರಾಕ್ಷತೆಯಿಂದ ಜೊತೆಗೆ ನನಗೆ ಒಂದು ಗಿಫ್ಟ್ ಬಂದಿದ್ರೂ ಕೂಡ ಮಂತ್ರಾಕ್ಷತೆ ಮಹಿಮೆಯಿಂದ. ಹಾಗಾಗಿ ಮಂತ್ರಾಕ್ಷತೆಯ ಮಹಿಮೆ ತುಂಬ. ಯಾಕೆಂದರೆ ಮಂತ್ರಾಕ್ಷತೆ ನಮ್ಮ ಜೊತೆ ಇದ್ದರೆ ನಿಜವಾಗ್ಲೂ ರಾಯರೇ ನಮ್ಮ ಜೊತೆ ಇರ್ತಕ್ಕಂಥ ಒಂದು ನಂಬಿಕೆ ನಮ್ಮಲ್ಲಿ ಇರ್ತದೆ ಡಿಯರ್ ಫ್ರೆಂಡ್. ಹಾಗಾಗಿ ಮಂತ್ರಾಕ್ಷತೆನ ದಯವಿಟ್ಟು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಜೊತೆಗೆ ರಾಯರು ಕಷ್ಟ ಕೂಪಗಳಲ್ಲಿ ಬಿದ್ದು ಒದ್ದಾಡ್ತಕ್ಕಂಥ ನರರನ್ನು ರಾಯರು ಕಾಪಾಡಲಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಡಿಯರ್ ಫ್ರೆಂಡ್ಸ್. ಈ ಒಂದು ಸಂಚಿಕೆ ನಿಮಗೆ ಇಷ್ಟ ಆಗಿತ್ತು ಅಂದರೆ ಶೇರ್ ಮಾಡಿ, ಲೈಕ್ ಕೊಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಸ್ಮಯಕಾರಿಯಾದಂತಹ ಪವಾಡವನ್ನು ನಿಮ್ಮ ಮುಂದೆ ತಗೊಂಡು ಬರ್ತೀನಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಸರ್ವಜನೋ ಸುಖಿನೋ ಭವಂತು.